ಎಲ್ರಿಗೂ ನಮಸ್ಕಾರ. ದಿನ ಒಂದೇ ಥರ ತಿಂಡಿ ನಿಮಗೆ ಮಾಡಿನೂ ಬೋರ್ ಆಗಿರುತ್ತೆ, ತಿಂದೂ ಬೋರ್ ಆಗಿರುತ್ತೆ. ಆ ಟೈಮಲ್ಲಿ ಈ ಥರ ಒಂದು ಡಿಫ್ರೆಂಟ್ ಆಗಿರುವಂತಹ ತಿಂಡಿನ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಅಂಥ ಟೈಮಲ್ಲಿ ನೀವು ಈ ರುಚಿಯಾಗಿರುವಂತಹ ಡಿಫ್ರೆಂಟ್ ಆಗಿರುವಂತಹ ತಿಂಡಿನ ಮಾಡ್ಕೊಳ್ಳಿ, ತುಂಬಾ ರುಚಿ ಕೊಡುತ್ತೆ ನಿಮಗೆ. ಎಲ್ರಿಗೂ ಮನೇಲಿ ಇಷ್ಟವೂ ಆಗುತ್ತೆ. ಈ ತಿಂಡಿ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಈ ಬೌಲಲ್ಲಿ ಒಂದು 2 ಬಟ್ಲು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟನ್ನು ಸಹ ತುರಿದಿಟ್ಕೊಂಡಿದ್ದೀನಿ. ಒಂದು ಕ್ಯಾರೆಟನ್ನು ತುರಿದಿದ್ದೀನಿ. ಇಲ್ಲಿ ಇಂಥ ತರಕಾರಿ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕಿ ಮಾಡ್ಕೊಳ್ಬೋದು. ಮೂಲಂಗಿನ ಸ್ವಲ್ಪ ತುರ್ಕೊಂಡಿದ್ದೀನಿ, ಪಾಲಕ್ ಸೊಪ್ಪನ್ನು ಸಹ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪನ್ನು ಹೆಚ್ಚಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬಾಯಿಗೆ ತಿನ್ನಬೇಕಾದ್ರೆ ಹಾಗೆ ರುಚಿ ಸಿಗಲಿ ಅಂತ ಎಳ್ಳನ್ನು ಹಾಕ್ಕೊಂಡಿದ್ದೀನಿ, ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮೊಸರು, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ. ಖಾರಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ, ಮೆಣಸಿನ ಪುಡಿನ ಹಾಗೆ ಜಜ್ಜಿ ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ಸ್ವಲ್ಪ ಸಾಫ್ಟಾಗಿ ಬರೋಕ್ಕೆ ಮೊಸರು ಮತ್ತು ನಾನು ತೆಂಗಿನಕಾಯಿ ತುರಿನ ಇಲ್ಲಿ ಹಾಕ್ಕೊಳ್ತಿದ್ದೀನಿ. ಇದು ಆಪ್ಷನಲ್ಲು, ಹಾಗೇನೂ ಚೆನ್ನಾಗಿರುತ್ತೆ. ಆದರೆ ಮೊಸರು ತೆಂಗಿನಕಾಯಿ ಹಾಕಿದ್ರೆ ಒಂದು ಡಿಫ್ರೆಂಟಾಗಿರೋ ಟೇಸ್ಟ್ ಕೊಡುತ್ತೆ ನಿಮಗೆ, ಹಾಗೆ ಸಾಫ್ಟಾಗೂ ಸಹ ಬರುತ್ತೆ. ಇದನ್ನೆಲ್ಲ ಒಂದು ಸಲ ಹಾಗೇ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಮೂಲಂಗಿ ಎಲ್ಲ ಹಾಕಿರೋದ್ರಿಂದ ಜಾಸ್ತಿ ನೀರು ಹಾಕೋದೇನು ಬೇಡ, ಹಾಗೆ ಒಂದು ಸಲ ಕಲಸಿ ನೋಡ್ಕೊಳ್ಳಿ. ನೀರು ಹಾಕೋ ಅವಶ್ಯಕತೆ ಇದ್ದರೆ ಮಾತ್ರ ಕಲಿಸ್ಕೊಳ್ಳಿ. ನನಗೆ ಇಲ್ಲಿ ಎಲ್ಲ ಕಲಸಿದ್ಮೇಲೆ ನೀರು ಹಾಕೋ ಅವಶ್ಯಕತೆನಿಲ್ಲ ಅನ್ನಿಸ್ತು, ಹಾಗೆಯೇ ಸಾಫ್ಟಾಗಿ ಕಲಸಿಟ್ಕೊಂಡಿದ್ದೀನಿ. ಈಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಚಟ್ನಿ ಮಾಡ್ಕೊಳ್ಳೋಕ್ಕೆ ಕೊಬ್ಬರಿ ತುರ್ಕೊಂಡಿದ್ದೀನಿ ಒಂದು ಅರ್ಧ, ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಕಡಲೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಉಪ್ಪನ್ನು ಹಾಕಿ ರುಬ್ಕೊಳ್ತಿದ್ದೀನಿ. ನಾನಿಲ್ಲಿ ಡ್ರೈ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೊಸರು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಪೌಡ್ರ್ ಮಾಡ್ಕೊಂಡ್ಮೇಲೆ ಬಾಳೆದೆಲೆನ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ಟವ್ ಮೇಲೆ ಹಂಚಿಟ್ಕೊಂಡಿದ್ದೀನಲ್ವ, ಅದ್ರ ಮೇಲೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ತಟ್ಟಿ ಹಂಚಿನ ಮೇಲೆ ಹಾಕಬೇಕಾದ್ರೆ ಬಾಳೆದೆಲೆ ಒಡೆದೋಗ್ಬಿಡುತ್ತೆ. ಈ ಥರ ನೀವು ಹಾಕ್ಕೊಂಡು ರೊಟ್ಟಿನ ತಟ್ಟಿದ್ರೆ ಎಷ್ಟು ರೊಟ್ಟಿ ತೊಟ್ಟಿದ್ರೂ ನಿಮಗೆ ರೊಟ್ಟಿ ಪೇಪರ್ ಸಿಗುತ್ತಲ್ಲ, ಅದೇ ಥರ ನೀವು ಪೂರ್ತಿ ರೊಟ್ಟಿ ಇದರಲ್ಲೇ ತಟ್ಬೋದು, ಎಲ್ಲೂ ಒಡೆದೋಗೋಲ್ಲ, ಹರಿದೋಗಲ್ಲ. ನಂತರ ಹಿಟ್ಟನ್ನು ತೊಗೊಂಡು ಸ್ವಲ್ಪನೇ ನಿಧಾನವಾಗಿ ತಟ್ಕೊಳ್ತಾ ಬರ್ತಾಯಿದ್ದೀನಿ. ಇದು ಸಾಮಾನ್ಯವಾಗಿ ನೀಟಾಗಿ ಕಲಿಸ್ಕೊಂಡ್ರೆ ಹರಿದೋಗಲ್ಲ, ತುಂಬಾ ಸುಲಭವಾಗಿ ಬರುತ್ತೆ. ಬಾಳೆದೆಲೆ ಮೇಲೆ ಎಣ್ಣೆ ಹಚ್ಚಿ ನಾವು ರೊಟ್ಟಿನ ತಟ್ಕೊಳ್ಳೋದ್ರಿಂದ ಸುಲಭವಾಗೇ ಬರುತ್ತೆ, ಕಷ್ಟ ಅಂತ ಏನು ಅನಿಸಲ್ಲ. ನೋಡಿ ಎಷ್ಟು ತೆಳುವಾಗಿ ಬೇಕಿದ್ರೂ ತಟ್ಕೊಬೋದು, ನಿಮಗೆ ದಪ್ಪ ಬೇಕಿದ್ರೂ ತಟ್ಕೊಳ್ಬೋದು, ತುಂಬಾ ಸುಲಭವಾಗಿ ಬರುತ್ತೆ. ಹಂಚು ಸಹ ಬಿಸಿಯಾಗಿದೆ, ರೊಟ್ಟಿನೂ ತಟ್ಟಿದ್ದಾಗಿದೆ. ಈಗ ಹಂಚಿನ ಮೇಲೆ ಹಾಕ್ಕೊಳ್ತಿದ್ದೀನಿ. ನಿಧಾನವಾಗಿ ಬಾಳೆದೆಲೆ ಬಿಡಿಸ್ಕೊಳ್ಳಿ. ಬಾಳೆದೆಲೆ ಮೇಲೆ ಎಣ್ಣೆ ಹಚ್ಚಿರೋದ್ರಿಂದ ಒಂದು ಸಲ ನಾವು ಹಂಚಿನ ಮೇಲೆ ಬಿಸಿ ಮಾಡ್ಕೊಂಡಿರೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಅಂಟ್ಕೊಳ್ಳಲ್ಲ, ರೊಟ್ಟಿನೂ ಹರಿದೋಗಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಸೈಡು ಬೇಯಿಸಿದ್ರೆ ಮಸಾಲ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ಇದರಲ್ಲಿ ಮೂಲಂಗಿ, ಕ್ಯಾರೆಟು ಎಲ್ಲ ಹಾಕಿ, ಎಳ್ಳು, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿರೋದ್ರಿಂದ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ಮೊಸರು ತೆಂಗಿನಕಾಯಿ ಹಾಕಿರೋದ್ರಿಂದನೂ ಸಹ ತುಂಬ ಸಾಫ್ಟಾಗಿರುತ್ತೆ, ಒಂಥರ ಗರಿ ಗರಿಯಾಗೂ ಬರುತ್ತೆ. ಮತ್ತೊಂದು ರೊಟ್ಟಿನ ಅದೇ ರೀತಿ ಬಾಳೆದೆಲೆ ಮೇಲೆ ತಟ್ತಾಯಿದ್ದೀನಿ. ನಾವು ಹದವಾಗಿ ಕಲಿಸ್ಕೊಂಡಿರೋದ್ರಿಂದ ಎಲ್ಲೂ ರೊಟ್ಟಿ ಹರಿದೋಗಲ್ಲ, ಹಾಗೆ ಬಾಳೆದೆಲೆ ಮೇಲೆ ಸಾಮಾನ್ಯವಾಗಿ ಹರಿದೋಗೋದಿಲ್ಲ. ನಿಮಗೆ ಬಾಳೆದೆಲೆ ಸಿಕ್ಕಿಲ್ಲ ಅಂದರೆ ರೊಟ್ಟಿ ತಟ್ಟೋ ಪೇಪರಲ್ಲೂ ಸಹ ತಟ್ಬೋದು. ಎಣ್ಣೆ ಹಚ್ಚಿ ತಟ್ಟಿರೋ ರೊಟ್ಟಿ ಟೇಸ್ಟೇ ಬೇರೆ ಇರುತ್ತೆ, ಹಿಟ್ಟಾಕೊಂಡು ಹೊಸ್ತಿರೋ ಅಂತಹ ರೊಟ್ಟಿ ಟೇಸ್ಟೇ ಬೇರೆ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ಎಣ್ಣೆ ಹಚ್ಚಿ ಬಾಳೆದೆಲೆ ಮೇಲೆ ತಟ್ಟಿರೋಂತಹ ರೊಟ್ಟಿ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ಮಸಾಲೆ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಇದಕ್ಕೆ ಇಂಥ ತರಕಾರಿನೇ ಬೇಕು ಅಂತ ಏನಿಲ್ಲ, ನಿಮ್ಮ ಮನೇಲಿ ಯಾವ ತರಕಾರಿ ಮನೇಲಿ ಮಾಡಬೇಕಾದ್ರೆ ಇರುತ್ತೋ ಆ ತರಕಾರಿನ ಸಣ್ಣಗೆ ಹೆಚ್ಕೊಂಡು ಇಲ್ಲ ತುರ್ಕೊಂಡು ಮಾಡ್ಕೊಳ್ಬೋದು. ನಾನು ಇಲ್ಲಿ ಚಟ್ನಿ ಪುಡಿ ಮತ್ತು ಮೊಸರು ಜೊತೆ ಮಸಾಲೆ ಅಕ್ಕಿ ರೊಟ್ಟಿನ ತಿಂತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಪುಡಿ ಮಧ್ಯೆ ಈ ಥರ ಜಾಗ ಮಾಡಿಕೊಂಡು ಅದರೊಳಗೆ ಮೊಸರು ಹಾಕ್ಕೊಂಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ಕಲಿಸ್ಕೊಂಡು ಮಸಾಲೆ ರೊಟ್ಟಿನ ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಈ ವಿಧಾನದಲ್ಲಿ ಮಸಾಲೆ ಅಕ್ಕಿ ರೊಟ್ಟಿನ ಟ್ರೈ ಮಾಡಿ. ಚಟ್ನಿ ಪುಡಿ, ಮೊಸರು, ಈರುಳ್ಳಿ ಹಾಕ್ಕೊಂಡು ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ.